ಮಂತ್ರಿಗಳು ಕೆಲಸ ಸುಲಭ ಆಗಲಿ ಅಂದ್ಬಿಟ್ಟು ಮಾಡ್ತಾ ಇರಬಹುದು ಅನ್ನೋ ಸ್ಟೇಟ್ಮೆಂಟ್ ಅಲ್ಲ, ನಾನು ಕೇಳ್ತೀನಿ, ಗೃಹ ಮಂತ್ರಿಗಳು ಸದಾಶಿವನಗರದಲ್ಲಿ ವಾಸ ಮಾಡ್ತಿದ್ದಾರೆ, ಅದೇ ರೀತಿಯಲ್ಲಿ ಕಲಬುರಗಿನಲ್ಲೂ ಇದ್ದಾರೆ. ಈಗ ಅವ್ರ ಮನೆಯಲ್ಲಿ ಸದಾಶಿವನಗರದ ಉಳಿಸ್ಕೊಳ್ತೀರೋ ಅಥವಾ ನೀವು ಕಲಬುರಗಿದು ಉಳಿಸ್ಕೊಳ್ತೀರೋ ಅಂತ BLO ನಿಮ್ಮ ಮನೆಗೆ ಬಂದ್ರೆ ತಾನೇ ಗೊತ್ತಾಗೋದು. ಆಗ ಮಾತ್ರ ನಿಮಗೆ ಎನ್ಯುಮರೇಷನ್ ಫಾರ್ಮ್ ಕೊಡೋಕ್ಕಾಗುತ್ತಾನೆ. ಹಾಗೆಯೇ ಇಲ್ಲೂ ಕೂಡ ಬಹಳಷ್ಟು ಜಾಗಗಳಲ್ಲಿ ಈ ಥರ ಇದು ಒಂದು ಪರಿಸ್ಥಿತಿ ಇದೆ. ಮಲ್ಟಿಪಲ್ ಲೊಕೇಶನಲ್ಲಿ ಅವ್ರದ್ದು ವೋಟರ್ ID ನ ಇಟ್ಕೊಂಡಿದ್ದಾರೆ. ಈ ಡ್ಯೂಪ್ಲಿಕೇಶನ್ ಹೊಡಿಬೇಕು ಅನ್ನೋದೇ ಈ SIRನ ಉದ್ದೇಶ ಆಗಿದೆ. ಅದನ್ನು ಗೃಹ ಸಚಿವರು ಅವರಿಗೆ ಅರ್ಥ ಆಗಲಿಲ್ಲ ಅಂತಂದರೆ ಬಹುಶಃ ಅವರ ವಿದ್ಯಾರ್ಹತೆಗೆ ಮೀರಿದಂತಹ ತಿಳುವಳಿಕೆ ಇದಾಗಿದೆ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ. ಹಾಗಾದರೆ ನಿಮಗೆ ಡೋರ್ ನಂಬರ್ ಯಾಕೆ ಕೊಡಬೇಕಾಗಾದ್ರೆ? ಮನೆ ಬಾಗಿಲಿಗೆ ಹೋಗಬೇಕಾದ ಅಗತ್ಯತೆ ಏನಿದೆ? ಮರಣೋತ್ತರ ಪತ್ರನ ಕೊಡಬೇಕಾಗಿರುವಂಥದ್ದನ್ನ ಕಡ್ಡಾಯ ಯಾಕೆ ಮಾಡಿದ್ದಾರೆ? ಹಾಗಾದರೆ ಸರ್ಕಾರಿ ವ್ಯವಸ್ಥೆ ಯಾಕೆ ಬೇಕಾಗಿದ್ರೆ? ಈಗ ಯಾರ್ದು ಈಗ ಹೊಸದಾಗಿ ಯಾರು ಎನ್ರೋಲ್ ಮಾಡ್ಕೊಳ್ಬೇಕು ಅಂತೇಳಿ ಹೇಳಿದರೆ ನಾನು ಹೋಗಿ ಛತ್ರಕ್ಕೆ ಹೋಗ್ಬಿಟ್ಟು ನಾನು ಎನ್ರೋಲ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ಛತ್ರದ ಹತ್ರ ನಿಂತ್ಕೊಳ್ಳೋಕ್ಕಾಗುತ್ತೆ ಇದು? ಹಾಗಾದರೆ ನೀವು ಕೂಡ ಇಲ್ಲಿ ಬೂತಿಗೆ ಬಂದು ಓಟ್ ಹಾಕೋಕ್ಕೆ ಬೂತ್ ಹತ್ರ ಕರೆಸ್ತೀರಲ್ಲ, ನೀವು ಬೂತ್ ಹತ್ರ ಬನ್ನಿ ಅಂತ ಹೇಳ್ಬಿಟ್ಟಿದ್ರೆ ಮುಗಿದೋಗಿತ್ತಲ್ಲ. ಸುಮ್ಮನೆ ಅವರೇನೋ ಕಾಂಗ್ರೆಸ್ಸಿಗೆ ಈ ಡ್ಯೂಪ್ಲಿಕೇಶನ್ನು ಮಲ್ಟಿಪಲ್ ಲೊಕೇಶನಲ್ಲಿ ಓಡಿಸಿರೋವಂಥದ್ದು ಇದು ಮುಸಲ್ಮಾನರದೇ ಅಂತ ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತು. ಅದು ಹೋಯಿತು ಅಂತಂದರೆ 2028 ಎಲೆಕ್ಷನಲ್ಲಿ ಅವರಿಗೆ ದೊಡ್ಡ ಆಘಾತ ಕಾದಿದೆ ಅಂತ ಅವ್ರಿಗೆ ಅನಿಸಿದೆ. ಇಲ್ಲಾಂದರೆ ಈ ಕಾಂಗ್ರೆಸ್ನವ್ರು ಯಾವತ್ತಾರು ಸಂಘಟನಾತ್ಮಕ ಚಟುವಟಿಕೆ ಮಾಡಿರೋದು ನೀವು ನೋಡಿದ್ದೀರಾ? SIR ಬಗ್ಗೆ ಇವತ್ತು ಸಭೆ ಮಾಡ್ತಾಯಿದ್ದಾರೆ ಅಂತೇಳಿ ಹೇಳಿದರೆ ಕಾಂಗ್ರೆಸ್ನವರು ಉದ್ದೇಶ ಏನು ಅಂತಂದರೆ ಈ ಡ್ಯೂಪ್ಲಿಕೇಶನ್ಗಳನ್ನ ಹಾಗೆ ಉಳಿಸ್ಕೊಳ್ಬೇಕು, ಯಾರು ಸತ್ತೋಗಿದ್ದಾರೆ ಅವರು ಓಟನ್ನು ಕೂಡ ಉಳಿಸ್ಕೊಳ್ಬೇಕು, ಸತ್ತವರು ಬಂದು ನೆಕ್ಸ್ಟ್ 2028ಕ್ಕೆ ಬಂದು ಓಟ್ ಹಾಕಬೇಕು, ಅದು ಅವ್ರ ಉದ್ದೇಶವಾಗಿದೆ. ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಇನ್ನೊಂದು ಮನವಿ ಮಾಡ್ಕೊಳ್ತೀನಿ, ಯಾರ್ಯಾರು ಸತ್ತಿದ್ದಾರೆ ಕಾರ್ಪೊರೇಷನಲ್ಲಿ ನಿಮ್ಮ ಹತ್ರ ಅದರ ಅಂಕಿಅಂಶ ಇರುತ್ತದೆ, ಡೇಟಾ ಇದೆ. ಮುಸಲ್ಮಾನರು ಅಲ್ಲಿ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ, ಅವರೇನೋ ಡೆತ್ ಸರ್ಟಿಫಿಕೇಟ್ ತೊಗೊಳ್ಳೋಂಥದ್ದು ಭಾಳ ಕಮ್ಮಿ. ಕಬರಿಸ್ತಾನದಲ್ಲಿ ಅದಕ್ಕೆ ಆದಂಥ ದಾಖಲೆನ ನೀವು ಇಟ್ಕೊಂಡಿರ್ತೀರಿ. ಪ್ರತಿಯೊಂದೂ ಕೂಡ ಕಾರ್ಪೊರೇಷನ್ ವ್ಯಾಪ್ತಿನಲ್ಲಿದೆ, ಕಾರ್ಪೊರೇಷನ್ ಸುಪರ್ದಿನಲ್ಲಿದೆ. ದಯವಿಟ್ಟು ಯಾರ್ಯಾರು ಡೆತ್ ಆಗಿದ್ದಾರೆ ಅವ್ರನ್ನ ತೊಗೊಂಬಂದು ಮ್ಯಾಪಿಂಗಲ್ಲಿ ಆ ಡೆತ್ ಆಗಿರೋನು ನೀವೇ ಆಟೋಮೆಟಿಕ್ಕಾಗಿ ಡಿಲೀಟ್ ಮಾಡೋ ಕೆಲಸನೂ ಮಾಡಬೇಕು ಸರ್. ನಾನು ಮೈಸೂರಿನ ಸಮಸ್ತ ನಿವಾಸಿಗಳಿಗೂ ಕೂಡ ಕೇಳ್ಕೊಳ್ತೀನಿ, ನಿಮ್ಮಲ್ಲಿ ಭಾಳ ಜನ ಚಾಮರಾಜನಗರದಿಂದ ಬಂದು ಜಿಲ್ಲೆಯಿಂದ ಬಂದು ಇಲ್ಲಿ ವಾಸ ಇದ್ದೀರಿ, ಮಂಡ್ಯ ಜಿಲ್ಲೆಯವರು ವಾಸ ಇದ್ದೀರಿ, ಹಾಸನವರು ವಾಸ ಇದ್ದೀರಿ, ಬೇರೆ ಬೇರೆ ರಾಮನಗರವರು ಜಿಲ್ಲೆ ಬೇರೆ ಬೇರೆ ಜಿಲ್ಲೆಯವರು ಕೂಡ ಇಲ್ಲಿ ಬಂದು ವಾಸ ಇದ್ದೀರಿ. ನೀವು ಒಂದೇ ಕಡೆ ನಿಮ್ಮನ್ನು ಓಟ್ ಉಳಿಸ್ಕೊಳ್ಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾನು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡ್ಕೊಳ್ತೀನಿ, ನಿಮ್ಮಲ್ಲಿ ದೊಡ್ಡ ಸಂಖ್ಯೆಯ ವೋಟರ್ಸ್ ಇರೋವಂಥವ್ರು ನೀವು KR ಪೇಟೆಯವರಾಗಿದ್ದೀರಿ, ನಾಗಮಂಗಲದವ್ರು ಇದ್ದೀರಿ, ನೀವು ಮಂಡ್ಯದವ್ರು ಇದ್ದೀರಿ, ಹಾಸನವ್ರು ಇದ್ದೀರಿ, ನೀವು ಬೇರೆ ಬೇರೆ ಕಡೆ ತುಮಕೂರಿಂದ ಬಂದಿರೋರು ಇದ್ದೀರಿ, ರಾಮನಗರದಿಂದ ಬಂದಿರೋರು ಇದ್ದೀರಿ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ. ಇಲ್ಲೇ ವಾಸ ಮಾಡ್ತೀರಿ, ಇಲ್ಲೇ ನಿಮ್ಮ ಮಕ್ಕಳನ್ನು ಓದಿಸ್ತೀರಿ, ಇಲ್ಲೇ ದುಡಿತೀರಿ, ಓಟು ಊರಲ್ಲೂ ಇದೆ ಇಲ್ಲೂ ಇದೆ. ದಯವಿಟ್ಟು ನೀವು ಇಲ್ಲಿಯವ್ರ ತಾನೇ ಮೈಸೂರಿಗರಾಗಬೇಕು ಅಂತಂದರೆ ಮೈಸೂರಲ್ಲೇ ನಿಮ್ಮ ಓಟನ್ನು ಉಳಿಸ್ಕೊಳ್ಳಿ. ಮೈಸೂರಲ್ಲೇ ವಾಸ ಇದ್ದು ಮೈಸೂರಲ್ಲೇ ನೀವು ಬದುಕನ್ನು ನಡೆಸ್ತಾ ಮೈಸೂರಲ್ಲೇ ಮಕ್ಕಳನ್ನು ಓದಿಸ್ತಾ ಊರು ಓಟು ಉಳಿಸ್ಕೊಳ್ತೀನಿ ಅಂದರೆ ನೀವು ಇಲ್ಲಿವರೆಗೆ ಹೊರಗಿನವ್ರು ಆಗಬೇಕಾಗುತ್ತೆ. ವಿಶೇಷವಾಗಿ ನಾನು ಚಾಮರಾಜ ಕ್ಷೇತ್ರದ ಮತದಾರರಿಗೆ ಹೇಳ್ತೀನಿ, KR ಪೇಟೆಯವರಿಗೆ, ನಾಗಮಂಗಲದವರಿಗೆ, ಮಂಡ್ಯದವರಿಗೆ, ನಿಮಗೆ ನಿಮ್ಮನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತೀನಿ, ದಯವಿಟ್ಟು ಓಟನ್ನು ಚಾಮರಾಜದಲ್ಲೇ ಉಳಿಸ್ಕೊಳ್ಳಿ. ಇಲ್ಲಾಂದರೆ ನೀವು ಇಲ್ಲೇ ವಾಸ ಮಾಡ್ತಿದ್ರು ಹೊರಗಿನವರಾಗಿ ಬದುಕಬೇಕಾಗುತ್ತೆ. ಊರಲ್ಲಿ ನಿಮ್ಮದು ತೋಟ ಗದ್ದೆ ಮನೆ ಇತ್ತು ಅಂದರೆ ಅದಿರಲಿ, ಆದರೆ ಈ ಊರು ನಿಮಗೆ ಬದುಕನ್ನು ಕೊಟ್ಟಿದೆ, ಈ ಊರಿನಲ್ಲಿ ನೆಲೆಸಿದಿರಿ, ಓಟನ್ನು ಇಲ್ಲೇ ಉಳಿಸ್ಕೊಳ್ಳಿ. ಹಾಗೆ ಚಾಮರಾಜನಗರದವರು ಕೂಡ ಯಾರಿದ್ದೀರಿ ಮೈಸೂರಲ್ಲೇ ಓಟನ್ನು ಉಳಿಸ್ಕೊಳ್ಳಿ ಅಂತ ನಿಮ್ಮನ್ನು ಕೂಡ ಕೇಳ್ಕೊಳ್ತೀನಿ.